ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೂಪರ್ ಆಗಿರುವಂತಹ ಒಂದು ಕಾಪಿ ಪೇಸ್ಟ್ ವಿಡಿಯೋ ಮಾಡುವಂತಹ ಐಡಿಯಾನ ತೊಗೊಂಡು ಬಂದಿದ್ದೀನಿ. ಈ ರೀತಿ ಯೂಸ್ ಮಾಡಿಕೊಂಡು ನಾವು ತುಂಬ ಸಿಂಪಲ್ ಆಗಿ ನಾವು ವಿಡಿಯೋನ ಮಾಡ್ಕೊಳ್ಬೋದು, ಮತ್ತು ನಮ್ಮ ಟೈಮ್ನ ಕೂಡ ನಾವು ಈಸಿಲಿ ಸೇವ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ದಿನಕ್ಕೆ ನಾವು 4ರಿಂದ 5 ವಿಡಿಯೋನ ಕೂಡ ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು. ಈಗ ಕೆಲವರು ಅನ್ಕೊಳ್ತಿರ್ಬೋದು, ಯಾವ ರೀತಿ ನಾವು ಇನ್ನೊಬ್ರು ವಿಡಿಯೋನ ನಾವು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಕಾಪಿರೈಟ್ ಬರಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್, ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರಬಾರ್ದು ಅಂದರೆ ಒಂದು ವಿಷಯ ಫ್ರೆಂಡ್ಸ್, ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ವಿಡಿಯೋನ ಫುಲ್ಲಾಗಿ ನೋಡಬೇಕು. ವಿಡಿಯೋನ ನೀವೆಲ್ಲಾದರೂ ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹೇಳ್ಕೊಟ್ಟಿರುವಂಥ ಟ್ರಿಕ್ಸ್ ನಿಮಗೆ ಗೊತ್ತಾಗಿರೋಲ್ಲ. ಹಾಗಾಗಿ ನೀವು ಎಲ್ಲಾದರೂ ಮಿಸ್ಟೇಕ್ ಮಾಡಿಕೊಂಡ್ರೆ 100% ಕಾಪಿರೈಟ್ ಬರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಿಡಿಯೋನ ನೋಡಿ. ಓಕೆನಾ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ನಾವಿವಾಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡ್ ಮೇಲೆ. ಓಕೆನಾ ಫ್ರೆಂಡ್ಸ್, ಈಗ ನಾನು ನಿಮಗೆ ಪ್ರೂಫ್ನ ತೋರಿಸ್ಬಿಡ್ತೀನಿ, ಯಾವ ಟಾಪಿಕಲ್ಲಿ ವಿಡಿಯೋಗಳನ್ನು ಮಾಡಬೇಕು, ಯಾವ ಥರ ಕಾಪಿ ಪೇಸ್ಟ್ ಮಾಡಬೇಕು ಅಂತ. ಮತ್ತು ಫ್ರೆಂಡ್ಸ್, ಅವ್ರ ಚಾನಲ್ನು ತೋರಿಸ್ತೀನಿ ನಾನು ನಿಮಗೆ, ಮಾನಿಟೈಸೇಷನ್ ಆಗಿದೆಯಾ ಅಂತಲೂ, ಮತ್ತು ಅವರು ಯಾವ ಥರ ವೀಡಿಯೋಸ್ನ ಮಾಡ್ತಾರೆ ಅಂತಲೂ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಸಿಂಪಲಾಗಿ ನಾವಿವಾಗ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಮಾಡೋಣ ಕ್ಯಾಟ್ ಲವರ್ ಮಿನಾಜ್. ಇಲ್ಲೈತೆ ನೋಡಿ, ಕ್ಯಾಟ್ ಲವರ್ ಮಿನಾಜ್. ಸರ್ಚ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಕ್ಯಾಟ್ ಲವರ್ ಮಿನಾಜ್ ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ. ಈಗ ಸಿಂಪಲಾಗಿ ಓಪನ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಅವ್ರ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಎಷ್ಟಿದ್ದಾರೆ ಅಂತ. ಸಬ್ಸ್ಕ್ರೈಬರ್ ನೋಡಿ ಎಷ್ಟಿದೆ, ವ್ಯೂಸ್ ನೋಡಿ, ಇದು ನೋಡಿ, ಅವರು ಹಾಕಿರೋದು ನೋಡಿ ಬರೀ 534 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ ಅವರು. ಜಸ್ಟ್ ಅಷ್ಟು ವೀಡಿಯೋಗೆ ಎಷ್ಟು ವ್ಯೂಸ್ ಇದೆ ಅಂತ ನೋಡಿ, ಅಷ್ಟು ವೀಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ ಅಂತ ನೋಡಿ. ಈಗ ಅವ್ರದ್ದು ಪಾಪ್ಯುಲರ್ ವೀಡಿಯೋಸ್ಗೆ ಹೋಗೋದಾದರೆ ನೋಡಿ, ಇಲ್ಲಿ 15 ಮಿಲಿಯನ್, 8.5 ಮಿಲಿಯನ್, 7 ಮಿಲಿಯನ್, 6.7 ಮಿಲಿಯನ್ ವ್ಯೂಸ್ ಇದೆ, 6.6 ಮಿಲಿಯನ್, 5.2 ಮಿಲಿಯನ್, 3.5 ಮಿಲಿಯನ್. ನೋಡಿ ಎಲ್ಲದಕ್ಕೂ ಎಷ್ಟೆಷ್ಟು ವೀಡಿಯೋಸ್ಗೆ ವ್ಯೂಸ್ ಇದೆ. ಇದು ಅವ್ರು ಬಂದುಬಿಟ್ಟು ಬರೀ ಶಾರ್ಟ್ಸ್ ವೀಡಿಯೋನೇ ಹಾಕಿದ್ದಾರೆ ನೋಡಿ. ಇಲ್ಲಿ ಲಾಂಗ್ ವೀಡಿಯೋಸ್ ಯಾವುದೂ ಇಲ್ಲ. ಅವರು ಜಸ್ಟ್ 534 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ ಅಂತ ಹೇಳೋದಾದರೆ ಅದು ತುಂಬ ದೊಡ್ಡ ಇದೆ. ಆದ್ರೂ ಈ ರೀತಿ ವೀಡಿಯೋನ ನಾವು ಡೈಲಿ ಒಂದು 4ರಿಂದ 5 ವೀಡಿಯೋನ ನಾವು ಹೆಂಗಾದರೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಲ್ಲದನ್ನು ಅವರು ಕ್ಯಾಟ್ ವೀಡಿಯೋಸ್ನೇ ಹಾಕಿದ್ದಾರೆ. ಕ್ಯಾಟ್ ವೀಡಿಯೋ, ಡಾಗ್ ವೀಡಿಯೋ ಇದೆ ಡಾಗ್ ವೀಡಿಯೋನೇ ಹಾಕಿದ್ದಾರೆ. ಇದಕ್ಕೆ ಯಾವ ರೀತಿ ಸಾಂಗ್ನೆಲ್ಲ ಹಾಕ್ತಾರೆ ಅಂದರೆ, ಇವ್ರು ಬಂದುಬಿಟ್ಟು ಬರೀ ಯೂಟ್ಯೂಬ್ಗೆ ಟ್ರೆಂಡಿಂಗ್ ಸಾಂಗನ್ನು ಯೂಸ್ ಮಾಡ್ತಾರೆ. ಈ ಥರ ವೀಡಿಯೋಸ್ನ ಮಾಡೋದ್ರಿಂದ ಯಾವ ಥರ ಸಾಂಗ್ನ ಅಪ್ಲೋಡ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಈ ರೀತಿ ವೀಡಿಯೋಸ್ನ ನೀವು ಹಾಕೋದಾದರೆ ಯಾವ ರೀತಿ ಸಾಂಗ್ನ ಹಾಕೋದು, ನಾವು ಯಾವ ರೀತಿ ಎಡಿಟ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ವ್ಯೂಸ್ ಎಲ್ಲ ಇದೆ ಅಂತ. ಜಸ್ಟ್ ಒಂದು ವಿಡಿಯೋನ ನಾನು ಹಾಕಿ ತೋರಿಸ್ತೀನಿ ನೋಡಿ, ನಿಮಗೆ ಯಾವ ರೀತಿ ಅನ್ನೋ ಐಡಿಯಾ ಸಿಗುತ್ತೆ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಂತ. ಈ ರೀತಿ ವೀಡಿಯೋಸ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ವೀಡಿಯೋಸ್ಗೆ ಸಾಂಗ್ ಯಾವ ರೀತಿ ಹಾಕೋದು, ಯಾವ ರೀತಿ ಎಡಿಟ್ ಮಾಡೋದ್ರಿಂದ ನಮಗೆ ಕಾಪಿರೈಟ್ ಬರಲ್ಲ ಅಂತ ಹೇಳ್ಕೊಡ್ತೀನಿ. ಅಂದರೆ ವೀಡಿಯೋನ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ನೋಡಿ. ವೀಡಿಯೋನ ಲಾಸ್ಟ್ವರೆಗೂ ನೋಡಿಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ವೀಡಿಯೋನ ಈಸಿಯಾಗಿ ಮಾಡಿದ್ದಾರೆ ಅಂತ. ಸೊ ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ಒಂದಿನಕ್ಕೆ 4ರಿಂದ 5 ವೀಡಿಯೋನ ನಾವು ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ. ಸೊ ಈ ಥರ ವೀಡಿಯೋಸ್ನ ನಿಮಗೆಲ್ಲ ಎಲ್ಲಿ ಸಿಗುತ್ತೆ, ಕಾಪಿರೈಟ್ ಬರ್ದಂಗೆ ಮಾಡೋದು ಹೇಗೆ, ಮತ್ತು ಕಾಪಿರೈಟ್ ಇಲ್ದಂಗೆ ಇರೋ ವೀಡಿಯೋಸ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಈಗ ಬಂದುಬಿಟ್ಟು ಸಿಂಪಲಾಗಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ನಾವು ಸಿಂಪಲ್ಲಾಗಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬಂದುಬಿಟ್ಟು ಸರ್ಚಿಗೆ ಹೋಗ್ಬಿಟ್ಟು ಗೂಗಲ್ ಪ್ಲೇಸ್ಟೋರಲ್ಲಿ ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾಗ ನೋಡಿ, ಈ ರೀತಿ ಒಂದು ಆ್ಯಪ್ ಬರುತ್ತೆ.
ಈ ರೀತಿ ಪಿಂಟ್ರೆಸ್ಟ್ ಇದನ್ನು ನೀವು ಏನು ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ನಾನೀಗ ಮೊದಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಈಗ ಜಸ್ಟ್ ಓಪನ್ ಮಾಡಿಕೊಂಡೆ ಅಷ್ಟೇ. ಈಗ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಜಸ್ಟ್ ಇದನ್ನು ಇಂಟು ಮಾಡ್ಕೊಳ್ತೀನಿ. ಈ ರೀತಿ ಇಂಟರ್ಫೇಸ್ ಬಂದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸರ್ಚನ್ನು ಕ್ಲಿಕ್ ಮಾಡಿಕೊಂಡು ಸರ್ಚಲ್ಲಿ ಹೋಗ್ಬಿಟ್ಟು ನಾವು ಏನಂತ ಬರಿಬೇಕು ಗೊತ್ತಾ, ಸರ್ಚಲ್ಲಿ ಜಸ್ಟ್ ಈ ರೀತಿ ಬರೀರಿ. ಈ ರೀತಿ ಟೈಪ್ ಮಾಡ್ಕೊಳ್ಬೇಕು, ಕ್ಯಾಟ್ ಡ್ಯಾನ್ಸಿಂಗ್ ವಿಡಿಯೋ ನೋ ಕಾಪಿರೈಟ್. ಕ್ಯಾಟ್ ಡ್ಯಾನ್ಸಿಂಗ್ ವಿಡಿಯೋ ನೋ ಕಾಪಿರೈಟ್ ಅಂತ ಹಾಕ್ಕೊಂಡಾಗ ನೋಡಿ ಇಲ್ಲಿ ಈ ರೀತಿ ವೀಡಿಯೋಸ್ಗಳು ಬರುತ್ತೆ. ನೋಡಿ ಈ ಟೈಪ್ ವೀಡಿಯೋಸ್ ಎಲ್ಲ ಅವರು ಹಾಕಿದ್ರು. ನೋಡಿ ಇದೆಲ್ಲ ಅವರು ಹಾಕಿದ್ರು. ನೋಡಿ ಈ ರೀತಿ ಎಷ್ಟು ಮಿಲಿಯನ್ ವ್ಯೂಸ್ ಇತ್ತು ಅಂತ ನೋಡಿದ್ರಲ್ಲ. ನೋಡಿ ಈ ರೀತಿ ವೀಡಿಯೋಸ್ನೆಲ್ಲ ಅವರು ಹಾಕಿದ್ರು. ನೋಡಿ ಈ ಟೈಪು. ಓಕೆನಾ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇದರಲ್ಲಿ ಯಾವ ವಿಡಿಯೋ ಇಷ್ಟ ಆಗುತ್ತೆ, ನೀವು ಈಗ ಕ್ಯಾಟಿಂದ ಹಾಕ್ತೀರಾ ಇಲ್ಲ ಡಾಗ್ ವೀಡಿಯೋಸ್ ಹಾಕ್ತೀರಾ ನೋಡ್ಕೊಳ್ಬೇಕು. ಈಗ ನೋಡಿ ಬೇಬಿ ಆ್ಯಂಡ್ ಕ್ಯಾಟ್ ಇದೆ, ಈ ರೀತಿ ಎಲ್ಲ ಇದೆ. ನಿಮಗೆ ಇದರಲ್ಲಿ ಯಾವುದು ಬೇಕು ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈಗ ನಾವು ಇದರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳೋಣ. ನೋಡಿ ನಿಮಗೆ ಹಾಕಿ ತೋರಿಸ್ತೀನಿ ಇದನ್ನು. ನೋಡಿ ಈ ರೀತಿ ಇದೆ. ಈಗ ಜಸ್ಟ್ ಇದನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಈಗ ಇಲ್ಲಿ 3 ಡಾಟ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಹೋಗೋಣ. ಡೈರೆಕ್ಟ್ ಬ್ಯಾಕ್ ಹೋಗಿಬಿಟ್ಟು ಈಗ ಗೂಗಲ್ ಇದೆಯಲ್ಲ, ಗೂಗಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು, ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಇಲ್ಲ ಕೆಳಗಡೆ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನಿದೆ ಇದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಲ್ಲೇ ಇದೆ ನೋಡಿ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡೋದಷ್ಟೇ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಪೇಸ್ಟ್ ಯುವರ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನಾವೇನು ಪೇಸ್ಟ್ ಮಾಡಿದ್ವಿ ಲಿಂಕ್ ಅದನ್ನು ಹಾಕ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಒಂದು 2 ಸೆಕೆಂಡ್ಸಲ್ಲಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾದ್ಮೇಲೆ ನೋಡಿ ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಈ ರೀತಿ ವಿಡಿಯೋದ ಪಕ್ಕ ಒಂದು 3 ಡಾಟ್ಸ್ ಕಾಣಿಸ್ತಿದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡೌನ್ಲೋಡನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಇದೆ, ಈ ಡೌನ್ಲೋಡ್ ಆಗಿದೆ. ಈಗ ಜಸ್ಟ್ ಬನ್ನಿ ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ಗ್ಯಾಲರಿಗೆ ಹೋಗಿ ನೋಡೋಣ ವಿಡಿಯೋ ಡೌನ್ಲೋಡ್ ಆಗಿದೆಯಾ. ನೋಡಿದ್ರೆ ಜಸ್ಟ್ ಎಷ್ಟು ಬೇಗ ಡೌನ್ಲೋಡ್ ಆಗುತ್ತೆ ಅಂತ. ನೋಡಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿದೆ. ಈಗ ಬ್ಯಾಕ್ ಬಂದುಬಿಡೋಣ. ಬ್ಯಾಕ್ ಬಂದುಬಿಟ್ಟು ನೀವಿವಾಗ ವಿಡಿಯೋನ ಯಾವುದರಲ್ಲಿ ಎಡಿಟ್ ಮಾಡ್ತೀರಾ, ಆ್ಯಪ್ ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶರ್ಟ್ ಆಗಿರ್ಬೋದು, ಯಾವುದ್ರಲ್ಲಾಗಲಿ ವಿಡಿಯೋ ಎಡಿಟಿಂಗ್ ಆ್ಯಪ್ ಯಾವುದಿದೆ ನಿಮ್ಮದು ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ಸಿಂಪಲ್ಲಾಗಿ ಇನ್ಶರ್ಟಲ್ಲಿ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ಶರ್ಟ್ ಆ್ಯಪ್ ಏನಿದೆ ಅದನ್ನ ಓಪನ್ ಮಾಡಿಕೊಂಡು ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇದು ವಿಡಿಯೋ ರೇಷಿಯೋ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. 9:16 ಇದು ಬಂದುಬಿಟ್ಟು ಶಾರ್ಟ್ಸ್ ವಿಡಿಯೋ ಅಲ್ವಾ, ಹಾಗಾಗಿ ಓಕೆ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ವಾಲ್ಯೂಮ್ ಏನಿದೆ ಅದನ್ನ ಫುಲ್ಲಾಗಿ ನಾನು ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಇಷ್ಟೇ ಅಲ್ಲ ಫ್ರೆಂಡ್ಸ್, ಈಗ ವಾಲ್ಯೂಮ್ ಕಮ್ಮಿ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಇದಕ್ಕೆ ಯಾವ ರೀತಿ ನಾವು ವಾಯ್ಸನ್ನು ಆ್ಯಡ್ ಮಾಡೋದು ಅಂದರೆ ಸಾಂಗ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನಕ್ಕಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಕಾಪಿರೈಟ್ ಬರ್ದಂಗೆ ಇರೋಕ್ಕೆ ನಮಗೆ ಯಾವ ರೀತಿ ಮ್ಯೂಸಿಕ್ ಆಗಲಿ ಸಾಂಗ್ ಆಗಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಟ್ರೆಂಡಿಂಗ್ ಸಾಂಗ್ ಅಂತ ಹೇಳ್ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಈಗ ಜಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ ಹೆಸರು ಕೂಡ ಕೊಡ್ಬೋದು. ನಾನು ಸಾನು ಕ್ರಿಯೇಟರ್ 0.5
ಹಾಕ್ಕೊಂಡಿದ್ದೀನಿ. ಜಸ್ಟ್ ಈ ರೀತಿ ನೋಡಿ ಸಣ್ಣದಾಗಿ ಮಾಡಿ ಇಲ್ಲೆಲ್ಲಾದರೂ ಕೆಳಗಡೆ ಎಲ್ಲಾದರೂ ಕೊಡಿ. ಇದನ್ನು ಕಲರ್ ಏನಾದರೂ ಕೊಡೋದಾದರೂ ಕೊಡಿ. ನಾನು ಜಸ್ಟ್ ಈ ರೀತಿ ವೈಟಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಈ ಚಾನಲ್ನ ನೇಮ್ ಏನಿದೆ ಅದನ್ನ ಕೊಟ್ಟಿದ್ದೀನಿ. ಇದನ್ನು ಬಂದುಬಿಟ್ಟು ಈ ರೀತಿ ನೋಡಿ ಈ ರೀತಿ ಫುಲ್ಲಾಗಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ನೋಡಿ ಈ ರೀತಿ 3 ಇದಿದೆ ನೋಡಿ. ಈ ರೀತಿ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲೆಲ್ಲಾದರೂ ಈ ರೀತಿ ಲೋಗೋ ಕಾಣಿಸಿದ್ರೆ ಇದನ್ನೇ ಮೇನ್ ನೋಡಬೇಕಾಗಿರೋದು. ಕಾಪಿರೈಟ್ ಬರಬಾರ್ದು ಅಂದರೆ ನೋಡಿ ಇದರಲ್ಲೆಲ್ಲೂ ಯಾವುದೇ ರೀತಿಯ ಲೋಗೋ ಇಲ್ಲ, ಚಾನಲ್ ನೇಮ್ಸ್ಗಳಿಲ್ಲ. ಇದರಲ್ಲಿ ಬಂದುಬಿಟ್ಟು ಇದೆ ನೋಡಿ. ಇಲ್ಲಿಗೆ ಏನು ಮಾಡಿ ಜಸ್ಟ್ ಇಲ್ಲಿಗೆ ಕಟ್ ಮಾಡಿಬಿಡಿ. ಇಷ್ಟನ್ನು ಡಿಲೀಟ್ ಮಾಡಿಬಿಡೋಣ. ಬರೀ ಇಷ್ಟು ವಿಡಿಯೋನ ತಗೊಳ್ಳೋಣ. ನೋಡಿ ಇದನ್ನ ಇಷ್ಟೊಂದು ತೊಗೊಂಡಿದ್ದೀನಿ. ಇದರ ಮ್ಯೂಸಿಕ್ ವಾಲ್ಯೂಮ್ ಏನಿದೆ ಅದು ಫುಲ್ ಕಮ್ಮಿ ಮಾಡಿದ್ದೀನಿ. ಇಲ್ಲಿ ಚಾನಲ್ ನೇಮ್ ಕೂಡ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಇನ್ಶರ್ಟ್ ಆ್ಯಪ್ನ ಲೋಗೋ ಕಾಣಿಸ್ತಿದೆಯಲ್ವಾ, ಇದನ್ನು ಕೂಡ ವಾಟರ್ ಮಾರ್ಕ್ ಲೋಗೋ ಅಲ್ಲ ಸಾರಿ ವಾಟರ್ ಮಾರ್ಕ್ ಏನಿದೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋಣ. ಈಗ ರಿಮೂವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕಾಪಿರೈಟ್ ಬರಬಾರ್ದು ಅಂದರೆ ಇನ್ನೂ ಒಂದು ಸ್ವಲ್ಪ ನಾವು ಎಡಿಟಿಂಗ್ ಮಾಡಬೇಕು. ಈಗ ನೋಡಿ ಜಸ್ಟ್ ಈ ರೀತಿ ಡ್ಯಾನ್ಸ್ ಆಗ್ತಿದೆ ಅಲ್ವಾ, ಇಲ್ಲಿಗೆ ಈ ರೀತಿ ಕ್ಯಾಟ್ ಇದೆ. ನೆಕ್ಸ್ಟ್ ಇಲ್ಲಿಗೆ ಬೇರೆ ಕ್ಯಾಟ್ ಇದೆ ಅಲ್ವಾ, ಇಲ್ಲಿಗೆ ಒಂದು ಸಲ ಸ್ಪ್ಲಿಟ್ ಮಾಡಿಕೊಂಡು ಏನು ಮಾಡಬೇಕು, ಇಲ್ಲಿಗೊಂದು ಆ್ಯನಿಮೇಷನ್ ಏನಾದರೂ ಕೊಡೋಣ. ಈ ರೀತಿ ನಮ್ಮದೇ ಆಗಿರುವಂತಹ ಸ್ವಲ್ಪ ನಾವು ಎಡಿಟಿಂಗ್ನ ಮಾಡಬೇಕು. ನೋಡಿ ಈ ರೀತಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಡಿಟಿಂಗ್ ಇದರಿಂದ ನಾವು ಮಾಡಿರೋದ್ರಿಂದ ಕಾಪಿರೈಟ್ ಏನು ಬರೋದಿಲ್ಲ. ನೋಡಿ ಇಲ್ಲಿಗೆ ಮತ್ತೆ ಸ್ಟಾಪ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಇದೆ ಕ್ಯಾಟ್ ಇಲ್ಲಿಗೆ ಮತ್ತೆ ಸ್ಪ್ಲಿಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಸ್ವಲ್ಪ ಏನಾದರೂ ಒಂದು ಎಫೆಕ್ಟನ್ನು ಹಾಕೋಣ. ನೆಕ್ಸ್ಟ್ ಇದು ಬಂದುಬಿಟ್ಟು ನಾನು ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಆ್ಯನಿಮೇಷನ್ ಅದೆಲ್ಲ ನೋಡಿ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿಗೆ ಸ್ಪ್ಲಿಟ್ ಮಾಡಿಕೊಂಡು ಈ ರೀತಿ ನಾವೇ ಸ್ವಲ್ಪ ಎಡಿಟಿಂಗ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಕಾಪಿರೈಟ್ ಬರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಈಗ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಆಗಲಿ ವಿಡಿಯೋ ಈಗ ಡೌನ್ಲೋಡ್ ಮಾಡೋ ತನಕ ನಾನು ಎಡಿಟಿಂಗ್ ಡೌನ್ಲೋಡ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಬಂದುಬಿಟ್ಟು ನಾವು ಟ್ರೆಂಡಿಂಗ್ ಸಾಂಗಿಗೆ ಯಾವ ರೀತಿ ನಾವು ವಿಡಿಯೋನ ಅಪ್ಲೋಡ್ ಮಾಡೋದು, ಕಾಪಿರೈಟ್ ಬರ್ದಂಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ಜಸ್ಟು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಪ್ಲಿಕೇಶನ್ನ ನೆಟ್ವರ್ಕ್ ಪ್ರಾಬ್ಲಮಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಈಗ ನೋಡಿ ಈ ರೀತಿ ಯೂಟ್ಯೂಬ್ ಅಪ್ಲಿಕೇಶನಿಂದ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶಾರ್ಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಆ್ಯಡ್ ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನಾವು ಇವಾಗ ಏನು ವಿಡಿಯೋನ ಎಡಿಟ್ ಮಾಡಿದ್ವಿ ಅದನ್ನ ತಗೊಳ್ತಾ ಇದ್ದೀನಿ. ತಗೊಂಡಾದ್ಮೇಲೆ ನೋಡಿ ಇಲ್ಲಿ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಇದರಲ್ಲಿ. ಇದಕ್ಕೆ ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸಿಂಪಲಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. 18 ಸೆಕೆಂಡ್ಸಿಂದು ಇದೆ. ಈಗ ನೋಡಿ ಈ ರೀತಿ ಮಾಡಿಕೊಂಡೆ. ಇದು ಬಂದುಬಿಟ್ಟು ಪ್ರೊಸೆಸಿಂಗ್ ತಗೊಳ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ. ಈಗ ಇನ್ನೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟೇ ಅಲ್ಲ, ವಿಡಿಯೋಗೆ ನಾವು ಟ್ರೆಂಡಿಂಗ್ ಸಾಂಗ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಪ್ರೊಸೆಸ್ ತಗೊಂಡಾದ್ಮೇಲೆ ಹೀಗೆ ಆ್ಯಡ್ ಸೌಂಡ್ ಬಂದುಬಿಟ್ಟು ನಾವು ಇಲ್ಲಿ ನೋಡಿ ಈ ಬ್ರೌಸರ್ ಅಂತ ಕಾಣಿಸ್ತಿದೆಯಲ್ಲ, ಇದರಲ್ಲಿರೋದು ಇದೆಲ್ಲ ಟ್ರೆಂಡಿಂಗ್ ಸಾಂಗ್ಸ್ ಇದು. ಮತ್ತು ಇಲ್ಲಿರೋದೆಲ್ಲ ಟ್ರೆಂಡಿಂಗ್ ಸಾಂಗ್ಸ್. ಇದರಲ್ಲಿ ಒಂದನ್ನು ಯಾವುದಾದ್ರೂ ಹಾಕಿ ನೋಡಿ. ನಾನು ಜಸ್ಟ್ ಬಂದುಬಿಟ್ಟು ಇದನ್ನೇ ತಗೊಳ್ತಾ ಇದ್ದೀನಿ. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ.
ಇಷ್ಟೇ ಫ್ರೆಂಡ್ಸ್, ಇಷ್ಟನ್ನು ಈ ಟ್ರೆಂಡಿಂಗ್ ಸಾಂಗನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಈ ರೀತಿ ಥಂಬ್ನೇಲ್ ಕೂಡ ಹಾಕಬೇಕು ನಾವು. ಈ ಪೆನ್ ಮಾರ್ಕ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಇದರಲ್ಲಿ ಯಾವ ಕ್ಯಾಟ್ ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನನಗಿದು ಚೆನ್ನಾಗಿ ಕಾಣಿಸ್ತು, ಹಾಗಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಬೇಡ, ಇದು ರೈಟ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡು ಥಂಬ್ನೇಲ್ ಈಗ ನಾವು ಇದಕ್ಕೆ ಹಾಕಿದ್ದೀವಿ. ಶಾರ್ಟ್ಸಿಗೆ ಕೂಡ ಈ ರೀತಿ ಥಂಬ್ನೇಲ್ ಹಾಕೋದ್ರಿಂದ ವಿಡಿಯೋ ಬೇಗ ವೈರಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಇಲ್ಲಿ ಬರ್ಕೊಳ್ಳಿ ಕ್ಯೂಟ್ ಕ್ಯಾಟ್ ಡ್ಯಾನ್ಸಿಂಗ್ ವಿಡಿಯೋ. ಓಕೆನಾ ಫ್ರೆಂಡ್ಸ್, ನೀವು ಇನ್ನೂ ಏನು ಬೇಕಾದರೂ ಬರೀಬೋದು. ನಾನು ಸಿಂಪಲಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ, ನಾನು ಕೊಡ್ತೀನಿ. ಈಗ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಇಷ್ಟೇ ಹೇಳ್ಕೊಡ್ತಿದ್ದೀನಿ. ಜಸ್ಟ್ ಈ ರೀತಿ ಹಾಕ್ಕೊಂಡು ಇಲ್ಲಿ ಅಪ್ಲೋಡ್ ಶಾರ್ಟ್ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಅಪ್ಲೋಡ್ ಮಾಡಿ ತೋರಿಸ್ತಿಲ್ಲ, ಅಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ, ಜಸ್ಟ್ ಈ ರೀತಿ ಅಪ್ಲೋಡ್ ಮಾಡೋದು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸಿಂಪಲಾಗಿ ನಾವು ಈ ರೀತಿ ವೀಡಿಯೋಸ್ನ ಮಾಡ್ಕೊಳ್ಬೋದು. ನಮಗೆ ಏನು ತುಂಬ ಎಡಿಟಿಂಗ್ ಪ್ರಾಬ್ಲಮ್ಮು ಇಲ್ಲ, ಏನು ವಿಡಿಯೋ ತೊಗೊಳೋಕ್ಕೂ ಏನು ಕಷ್ಟ ಇಲ್ಲ. ಈ ರೀತಿ ಸಿಂಪಲಾಗಿ ನಾವು ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಿಂಪಲಾಗಿ ನಾವು ಒಂದಿನಕ್ಕೆ 4 ರಿಂದ 5 ವೀಡಿಯೋನ ನಾವು ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.